ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾದ ಮಿಸ್ಟರ್ ಉನ್ನಿಕೃಷ್ಣ ಅವರೇ, ನಿಜವಾದ ಒಬ್ಬ ದೇಶಭಕ್ತ ಮಾತೆ ಆಗಿರುವಂಥ ಶ್ರೀಮತಿ ಧನಲಕ್ಷ್ಮಿ ಉನ್ನಿಕೃಷ್ಣನವರೇ, ಐದು ಸಾವಿರ ವಿದ್ಯಾರ್ಥಿನಿಯರಿಗೆ ಇಷ್ಟೊಂದು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಕಾರಣೀಕರ್ತರಾದಂಥ ಸನ್ಮಾನ್ಯ ರವಿ ಬೆಳಗೆರೆಯವರೇ, ಶ್ರೀಮತಿ ಲಲಿತಾ ಬೆಳಗೆರೆಯವರೇ, ಈ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ದೃಷ್ಟಿಯಿಂದ ಅದರಲ್ಲೇ ಪದವಿಯನ್ನು ಪಡೆದು ಬಂದಿರುವಂಥ ಕರ್ಣ ಬೆಳಗೆರೆಯವರೇ, ಉಮೇಶ್ ಹೆಗಡೆ ಅವರೇ, ಶ್ರೀಮತಿ ಶೀಲಾ ಅವರೇ, ಶ್ರೀಮತಿ ಪ್ರಫುಲ್ಲ ಅವರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಪತ್ರಕರ್ತ ಬಂಧುಗಳೇ, ಪ್ರಾರ್ಥನಾ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳೇ, ರವಿ ಬೆಳಗೆರೆಯವರು ಮಾತನಾಡಿ ನಮ್ಮನ್ನೆಲ್ಲ ಮತ್ತೊಂದು ಸಾರಿ ಇಮೋಷನಲ್ ಮಾಡಿದ್ದಾರೆ. ಸನ್ಮಾನ್ಯ ಉನ್ನಿಕೃಷ್ಣನವರು ಮತ್ತು ಧನಲಕ್ಷ್ಮಿ ಅವರು ಕಾರಿಂದ ಇಳಿಯುವಾಗಲೇ ನಾವೆಲ್ಲ ಇಮೋಷನಲ್ ಆದ್ವಿ. ಆದರೆ ಬೆಳಗೆರೆಯವರ ಭಾಷಣ ಕೇಳಿದ ಮೇಲೆ ಮತ್ತಷ್ಟು ನಾವು ಆ ಭಾವನಾ ಲೋಕಕ್ಕೆ ಹೋಗಿದ್ದೀವಿ. ರವಿ ಬೆಳಗೆರೆಯವರನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಪತ್ರಕರ್ತ ಅನ್ನುವಂಥ ಭಾವನೆಯಿಂದಲೇ ನೋಡಿದ್ವಿ. ಆದರೆ ಮೊದಲ ಬಾರಿಗೆ ನನಗೆ ತುಂಬ ಇಂಪ್ರೆಸ್ ಆಗಿರುವಂಥದ್ದು ಮತ್ತು ಖುಷಿ ಕೊಟ್ಟಿರುವಂಥದ್ದು ಸನ್ಮಾನ್ಯ ರವಿ ಬೆಳಗೆರೆಯವರು ವೀಣಾಧರಿ HIV ಪೀಡಿತ ಮಂಗಳೂರಿನ ಒಬ್ಬ ಮಹಿಳೆಯರನ್ನ ತಂದು ಮನೆಯಲ್ಲಿಟ್ಕೊಂಡು ಅವರಿಗೆ ಜೀವನದ ಹೋರಾಟದಲ್ಲಿ ನನ್ನ ಪಾತ್ರನೂ ಇದೆ, ನೀವು ಧೈರ್ಯದಿಂದ ಇರಬೇಕು ಅನ್ನುವಂಥ ಧೈರ್ಯವನ್ನು ತುಂಬಿದಾಗ ನಿಜವಾಗ್ಲೂ ನಮಗೆ ಖುಷಿ ಅನ್ನಿಸ್ತು. ಇವತ್ತು ಅವರ ಇನ್ನೊಂದು ಮುಖವನ್ನು ನಾನು ನೋಡ್ತಾ ಇದ್ದೀನಿ. ಇಷ್ಟೊಂದು ಒಳ್ಳೆಯ ಶಾಲೆಯನ್ನು ಸುಮಾರು 5,000 ಮಕ್ಕಳಿಗೆ ಶಿಕ್ಷಣ ಕೊಡುವಂಥ, ಅದರಲ್ಲೂ ಬೆಂಗಳೂರು ಅಂತಂದರೆ ನಾವು ಕೇವಲ ಡೊನೇಷನ್ ತಗೊಂಡು ಶಿಕ್ಷಣ ಕೊಡುವಂಥ ಶಾಲೆಗಳು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಪ್ರಾರ್ಥನಾ ಶಾಲೆಯಲ್ಲಿ ಕೇವಲ ಡೊನೇಷನಿಗಾಗಿ ಶಾಲೆ ನಡೆಸ್ತಾ ಇಲ್ಲ, ಪದ್ಮನಾಭನಗರದ ಆಸುಪಾಸಲ್ಲಿರುವಂಥ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಮಕ್ಕಳನ್ನು ಕೂಡ ಇಲ್ಲಿ ಸೇರಿಸಿಕೊಂಡು ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ನಾವೆಲ್ಲ ಖುಷಿ ಪಡುವಂಥ ಮತ್ತು ಅಭಿನಂದನೆ ಕೊಡುವಂಥ ಒಂದು ಸಂಸ್ಥೆಯಾಗಿ ಇದು ಬೆಳೆದಿದೆ ಅಂತ ನಮ್ಗೆ ಖುಷಿ ಕೊಟ್ಟಿದೆ. ಬಂಧುಗಳೇ, ಇವತ್ತು ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ಮನಸ್ಸಲ್ಲಿ ಆಸಕ್ತಿ ಇದೆಯಾ ಅದನ್ನು ಕಲಿಸುವಂಥ ಶಿಕ್ಷಣ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜಾರಿಗೆ ಬಂದಾಗ ಮಕ್ಕಳ ಮನಸ್ಸು ಅರಳಿಸಲಿಕ್ಕೆ, ಇನ್ನೂ ವಿಕಸಿತಗೊಳ್ಳಲಿಕ್ಕೆ ಹೆಚ್ಚು ಅವಕಾಶ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆದರೆ ಇವತ್ತು ನಾವು ಮಕ್ಕಳು ಮತ್ತು ತಂದೆ ತಾಯಿಗಳು ತುಂಬ ಆತಂಕ ಪಡುವಂಥದ್ದು, ನನ್ನ ಮಗ ಒಳ್ಳೆ ಚಿತ್ರಕಾರ, ಆದರೆ ಅವನನ್ನು ಚಿತ್ರಕಾರನಾಗಿ ಬೆಳೆಸಿದ್ರೆ ಮುಂದಿನ ಅವನ ಜೀವನೋಪಾಯಕ್ಕೆ ಏನು ಅನ್ನುವಂಥ ಪ್ರಶ್ನೆ. ನನ್ನ ಮಗ ಒಳ್ಳೆ ಕಲಾವಿದ, ಆದರೆ ಕಲಾವಿದನಾಗಿ ಬೆಳೆಸಿದ್ರೆ ಅವನು ಮುಂದೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ನಮ್ಮ ದೇಶದಲ್ಲಿ ಎಲ್ಲ ತಂದೆ ತಾಯಿಗಳಿಗೆ ಆತಂಕ ಮತ್ತು ಮಕ್ಕಳಿಗೂ ಆತಂಕ ಇರುತ್ತೆ. ಮಕ್ಕಳು ಯಾವುದನ್ನು ಆಸಕ್ತಿ ಪಡ್ತಾರೋ ಅದನ್ನು
ಕಲಿಸುವಂಥ, ಬೆಳೆಸುವಂಥ, ಅದರಲ್ಲೇ ಅವ್ರ ಜೀವನವನ್ನು ಕಂಡುಕೊಳ್ಳುವಂಥ ಶಿಕ್ಷಣ ನಮ್ಮ ದೇಶದಲ್ಲಿ ಇವತ್ತು ಮಕ್ಕಳಿಗೆ ಸಿಗ್ತಾ ಇಲ್ಲ. ಮಕ್ಕಳಿಗೆ ಇಷ್ಟ ಇದೆಯೋ ಇಲ್ವೋ, ನನ್ನ ಮಗ ಡಿಗ್ರಿ ಪಡಿಲೇಬೇಕು, ಡಿಗ್ರಿ ಪಡೆದರೆ ಅಷ್ಟೇನೆ ಜೀವನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಇವತ್ತು ಇದೆ. ಸ್ವಾತಂತ್ರ್ಯ ಬಂದು 60 ವರ್ಷಗಳಾದವು. ಈ 60 ವರ್ಷದ ನಂತರ ಆದರೂ ನಮ್ಮ ದೇಶದ ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮ ದೇಶದ ಜನರ ಮಾನಸಿಕತೆಗೆ ಅನುಗುಣವಾಗಿ, ನಮ್ಮ ಸಂಸ್ಕೃತಿಗೆ, ನಮ್ಮ ವಿಚಾರಕ್ಕೆ ಅನುಗುಣವಾಗಿ ಬದಲಿಸಿಕೊಳ್ಬೇಕಾದಂಥ ಅಗತ್ಯ ಎದ್ದು ಕಾಣ್ತಾ ಇದೆ. ಇವತ್ತು ನಾವು ಮಕ್ಕಳು ಮಲ್ಲಗಂಬೆ ಇರೋದನ್ನ ಆ ರೋಪಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸಹಜವಾಗಿ ನಮ್ಮ ಹೆಣ್ಣು ಮಕ್ಕಳು ಇಂಥದ್ರೆ ಮಾಡಲ್ಲ ಅಂತ ನಮ್ಮ ಮಾನಸಿಕತೆ ಬೆಳೆದಿರುವಂಥ ಈ ಸಂದರ್ಭದಲ್ಲಿ ಮಕ್ಕಳು, ಅದು ನಗರದ ಮಕ್ಕಳು, ಇಷ್ಟು ಚೆನ್ನಾಗಿ ನಮಗೆ ಮಾಡಿ ತೋರಿಸಿದ್ದಾರೆ. ಇಂಥ ಯಾವುದೇ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ನಮ್ಮ ಶಿಕ್ಷಕರು ಇಷ್ಟೊಂದು ಶ್ರಮ ಪಡಬೇಕು ಅಂತ ನಮ್ಗೆ ಗೊತ್ತಿದೆ. ಶ್ರಮಪಟ್ಟು ಬೆಳೆಸಿದ್ರೆ ನಮ್ಮ ಮಕ್ಕಳು ಯಾವುದನ್ನು ಕಲಿತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ನನಗೆ ಅನಿಸುತ್ತೆ. ಬರುವಂಥ ದಿನಗಳಲ್ಲಿ ನಮ್ಮ ಸರ್ಕಾರ ಕೂಡ ಮಕ್ಕಳಲ್ಲಿ ಯಾವುದನ್ನು ಕಲಿಸ್ಬೇಕೋ, ಅವರಿಗೆ ಯಾವುದನ್ನು ಕಲಿಬೇಕು ಅಂತ ಅನಿಸುತ್ತೋ, ನಾವು ನೋಡ್ತಾ ಇದ್ದೀವಿ ಚೀನಾ ದೇಶವನ್ನ, ನಮ್ಮ ಪಕ್ಕಕ್ಕಿರುವಂಥ ಒಂದು ದೇಶ. ಆದರೆ ಒಲಿಂಪಿಕ್ಸ್ನಲ್ಲಿ ಮೊದಲ ಸ್ಥಾನ, 2ನೇ ಸ್ಥಾನವನ್ನು ಅವ್ರು ಯಾರಿಗೂ ಬಿಟ್ಟುಕೊಡೋದಿಲ್ಲ. ಅವರು ಆ ದೇಶದ ಮಕ್ಕಳಿಗೆ ಅಷ್ಟೊಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು, ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟು, ಆ ಕ್ರೀಡೆನೇ ನಿನ್ನ ಜೀವನ ಅಂತ ಹೇಳಿ ಅವರನ್ನು ಇದರಲ್ಲಿ ತರಬೇತಿಗೊಳಿಸಲಿಕ್ಕೆ ಸಾಧ್ಯ. ಆದರೆ 105 ಕೋಟಿ ಜನಸಂಖ್ಯೆ ಇರುವಂಥ ಭಾರತಕ್ಕೆ ಯಾಕೆ ಸಾಧ್ಯ ಅಲ್ವನ್ನಂಥ ಪ್ರಶ್ನೆಯನ್ನು ನಮಗೆ ನಾವು ಇವತ್ತು ಹಾಕ್ಕೊಳ್ಬೇಕಾಗಿದೆ. ಬರುವಂಥ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ಇವತ್ತು ನಾವೆಲ್ಲರೂ, ಮುಖ್ಯವಾಗಿ ಸರ್ಕಾರದಲ್ಲಿರುವ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸುತ್ತೆ. ಬಂಧುಗಳೇ, ನಾವೆಲ್ಲ ಉಣ್ಣಿ ಕೃಷ್ಣನವರ ಮಾತಿಗೆ ಕಾಯ್ತಾ ಇದ್ದೀವಿ. ನಿಜವಾದ ಪ್ರೇರಕ ಶಕ್ತಿಗಳು ನಮ್ಮ ಮುಂದೆ ಕೂತಿದ್ದಾರೆ. ನಾನು ಬೇರೆ ಕಡೆ ಹೋದಾಗ ಹೇಳ್ತಾ ಇದ್ದೆ, ಭಗತ್ ಸಿಂಗ್ ಹುಟ್ಟಿದ್ರೆ, ವಿವೇಕಾನಂದ ಹುಟ್ಟಿದ್ರೆ, ನಮ್ಮ ಈಗಿನ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ ಅವ್ರ ಪಕ್ಕದ ಮನೆಯಲ್ಲಿ ಹುಟ್ಟಬೇಕು. ನಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಭಗತ್ ಸಿಂಗ್ ಪ್ರಾಣ ಕೊಡಬೇಕಾಗುತ್ತೆ, ವಿವೇಕಾನಂದ ಸನ್ಯಾಸಿ ಆಗ್ತಾನೆ. ಪಕ್ಕದ ಮನೆಯಲ್ಲಿ ಹುಟ್ಟಿ ಈ ದೇಶವನ್ನು ಕಾಪಾಡಬೇಕು ಅನ್ನುವಂಥ ಯೋಚನೆಗಳು ಹೆಚ್ಚು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಉಣ್ಣಿ ಕೃಷ್ಣನ ದಂಪತಿಗಳು ತಮಗಿರುವಂಥ ಏಕೈಕ ಪುತ್ರನನ್ನ ದೇಶದ ರಕ್ಷಣೆಗೆ, ಅದರಲ್ಲೂ NSG ಕಮಾಂಡ್ಗೆ ಕಲಿಸ್ತಾರೆ ಅಂದರೆ ಅವರ ಮಾನಸಿಕ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸುತ್ತೆ. ಮತ್ತು ಅವರ ದೇಶಭಕ್ತಿ ನಮಗೆ ಪ್ರೇರಣೆ ಕೊಡುವಂಥದ್ದು ಅಂತ ಅನಿಸುತ್ತೆ. ರವಿ ಬೆಳಗೆರೆಯವರು ನಾನು ಒಂದೊಂದು ಅಂಶವನ್ನ ವಿಡಿಯೋಕರಣ ಮಾಡಿದ್ದೀನಿ, ನನ್ನ ಮಕ್ಕಳಿಗೆ ತೋರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಿಜವಾಗ್ಲೂ ನಮ್ಮ ಮಕ್ಕಳಲ್ಲಿ ಈ ಭಾವನೆಯನ್ನು ಬೆಳೆಸಬೇಕಾದಂಥ ಅಗತ್ಯ ಇದೆ. ಯಾಕೆಂದರೆ ನಮ್ಮ ಶಿಕ್ಷಣದಲ್ಲಿ ಇವತ್ತು ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ರು, ಯಾರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟರು, ಅವರ ವಿಚಾರವನ್ನು ತಿಳಿಸುವಂಥ ಪಠ್ಯಪುಸ್ತಕಗಳು ನಮ್ಮಲ್ಲಿ ಕಡಿಮೆ ಆಗಿದ್ದಾವೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪಠ್ಯಪುಸ್ತಕದಲ್ಲಿ 3/4 ಪೇಜ್ ಅವರ ಫೋಟೋ ಇರುತ್ತೆ, 1/4 ಪೇಜ್ ಮಾತ್ರ ಅವರ ಬಗ್ಗೆ ವಿಷಯ ಇರುತ್ತೆ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ಡಿಂಗ್ರಾ ನಮ್ಮ ಯುವಕರಿಗೆ ನಿಜವಾದ ಪ್ರೇರಣೆ ಕೊಡುವಂಥ ಶಕ್ತಿಗಳು.
ಮದನ್ ಡಿಗ್ರನ ಒಂದು ಕತೆ ಇವತ್ತು ನಮ್ಮ ಮಕ್ಕಳಲ್ಲಿ ನಿಜವಾದ ರೋಚಕತೆಯನ್ನ, ಪ್ರೇರಣಾ ಶಕ್ತಿಯನ್ನ ಬೆಳೆಸುವಂಥದ್ದು. ಒಬ್ಬ ತರುಣ ಹೇಗೆ ದೇಶಕ್ಕಾಗಿ ಹೋರಾಟ ಮಾಡಿದ ಅನ್ನುವಂಥ ಕಥೆಯನ್ನು ನಮ್ಮ ಮಕ್ಕಳಿಗೆ ಹೇಳುವಂಥ ಅಗತ್ಯ ಇದೆ. ಒಬ್ಬ ಶೋಕಿ ಮಗ ಬ್ಯಾರಿಸ್ಟರ್ ಪದವಿಗಾಗಿ ಲಂಡನ್ಗೆ ಹೋಗ್ತಾನೆ. ಶೋಕಿ ಮಾಡೋದಕ್ಕಾಗಿ ಮದನ್ ಡಿಗ್ರ ಲಂಡನ್ಗೆ ಹೋದ. ವೀರ ಸಾವರ್ಕರ್ ಅವರ ಪರಿಚಯ ಆಗುತ್ತೆ. ದೇಶಭಕ್ತಿಯ ಜಾಗರಣ ಮನಸ್ಸಲ್ಲಿ ಮೂಡುತ್ತೆ. ವಾಪಸ್ ಭಾರತಕ್ಕೆ ಬರ್ತಾನೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ಬಾಂಬೆ ಎಸಿತಾನೆ. ಬ್ರಿಟಿಷರಿಗೆ ಸಿಕ್ಕಿ ಬೀಳ್ತಾನೆ. ಶಿಕ್ಷೆ ಆಗುತ್ತೆ. ನೇಣುಗಂಬ ಏರುವಂತ ಸಂದರ್ಭದಲ್ಲಿ ಅವನು ಹೇಳ್ತಂತ ಮಾತು ನಮ್ಮ ಯುವಕರಿಗೆ ಪ್ರೇರಣೆ ಕೊಡುವಂಥದ್ದು. ಅವನು ಹೇಳ್ತಾನೆ, ತಾಯಿ ಭಾರತಿ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ಪ್ರಾಣವನ್ನಲ್ಲದೆ ಇನ್ನೇನು ಕೊಡಬಲ್ಲ ಅಂತ ಹೇಳಿ ನೇಣುಗಂಬ ಏರ್ತಾನೆ. ಆದರೆ ಇಂಥ ಯಾವುದೇ ಪ್ರೇರಣೆ ಕೊಡುವಂತ ವಿಚಾರ ಇವತ್ತು ನಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ. ಇವತ್ತು ಇಲ್ಲಿ ಕೂತಿರುವಂತ ನಾವೆಲ್ಲ ತಂದೆ ತಾಯಿಗಳು, ಎಲ್ಲ ಶಿಕ್ಷಕರು ಮಕ್ಕಳಿಗೆ ಪ್ರೇರಣೆ ಕೊಡುವಂತ, ಯಾಕಾಗಿ ಈ ದೇಶದ ಸ್ವಾತಂತ್ರ್ಯ ಹೋಯಿತು, ಹೇಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯಿತು, ಹೇಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಬಂದಂತ ಸ್ವಾತಂತ್ರ್ಯದ ಈ ದಿವಸಗಳಲ್ಲಿ ಕಳೆದ 60 ವರ್ಷಗಳಲ್ಲಿ ಭಾರತ ಯಾವ ಸಂಕಷ್ಟವನ್ನ ಎದುರಿಸ್ತಾ ಇದ್ದೀವಿ. ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಭಾರತ ನೆಮ್ಮದಿಯಾಗಿ ಇರಬೇಕಾಗಿತ್ತು. ಸಂದೀಪ್ ಉನ್ನಿಕೃಷ್ಣನಂತವರು ಪ್ರಾಣ ಕೊಡುವಂತ ಒಂದು ಸಂದರ್ಭ ಭಾರತ ಸ್ವತಂತ್ರ ಭಾರತದಲ್ಲಿ ಯಾಕೆ ಬಂದಿದೆ? ನಾವೆಲ್ಲ ಜಾಗೃತರಾಗಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಭಾರತದ ಒಳಗಿರುವಂತ ಶಕ್ತಿಗಳು ಭಾರತವನ್ನ ಛಿದ್ರ ಮಾಡಬೇಕನ್ನುವಂತ ಯೋಚನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವೆಲ್ಲ ಭಾರತ ಒಳಗಿರುವಂತ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರುವಂತ ಪ್ರಜೆಗಳು ಇಲ್ಲಿ ಕೂತಿದ್ದೀವಿ. ನಮ್ಮಂತ ಪ್ರಜೆಗಳು ಒಬ್ಬೊಬ್ರು ಜಾಗೃತರಾದ್ರೆ ನಂಗೆ ಅನ್ಸುತ್ತೆ ಸಂದೀಪ್ ಉನ್ನಿಕೃಷ್ಣನ್ ಅಂತವರು ಪ್ರಾಣ ಕೊಡೋದು ತಪ್ಪುತ್ತೆ. ಬಾಂಬೆಯ ಘಟನೆ ನಮ್ಮೆಲ್ಲರನ್ನು ಕಣ್ಣು ತೆರೆಸುವಂಥದ್ದು. ನಮ್ಮ ಅಡಿಗೆ ಮನೆಗೆ ಬಂದು ಪಾಕಿಸ್ತಾನಿಯರು ದಾಳಿ ಮಾಡ್ತಾರೆ, ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂದ್ರೆ ಕೇವಲ ಅವರು ಬಂದು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಒಳಗಿನ ಶಕ್ತಿಗಳು ಅವರ ಜೊತೆ ಕೈ ಜೋಡಿಸಿದವ ಅನ್ನುವಂತ ಪ್ರಶ್ನೆ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಬೆಂಗಳೂರಲ್ಲಿ ಕೂಡ ಆತಂಕ ಇದೆ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ಬೆಂಗಳೂರಿನ ನಾಗರಿಕರು ಕೂಡ ನಾವಿಲ್ಲಿ ಕೂತಂತವರು ಈ ವಿಚಾರಗಳ ಬಗ್ಗೆ ಹೆಚ್ಚು ಕೇವಲ ನಮ್ಮ ಕೆಲಸ, ನಮ್ಮ ಉದ್ಯೋಗ, ನಮ್ಮ ಸಂಸಾರದ ಜಂಜಾಟ ಇವುಗಳಲ್ಲಿ ಮೈಮೆರೆದೇನೆ ನಮ್ಮ ಅಕ್ಕಪಕ್ಕದ ಬಗ್ಗೆ, ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಿದೆ, ಯಾರು ಬಂದಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಿ ಈ ದೇಶವನ್ನ ರಕ್ಷಣೆ ಮಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸನ್ನದ್ಧರಾಗಬೇಕಾದಂಥ ಈ ಸಂದರ್ಭದಲ್ಲಿ ಇವತ್ತು ಈ ವೇದಿಕೆಗೆ ಸಂದೀಪ್ ಉನ್ನಿಕೃಷ್ಣನ್ ಅವರ ಸ್ಮಾರಕವಾಗಿ ವೇದಿಕೆಯ ಹೆಸರನ್ನಿಟ್ಟಿದ್ದಾರೆ. ಅವರ ಫೋಟೋವನ್ನು ಅನಾವರಣ ಮಾಡಿದ್ದೀವಿ. ಇಲ್ಲಿ ಈ ಶಾಲೆಯ ಮಕ್ಕಳಲ್ಲದೆ ಪಕ್ಕದಲ್ಲಿರುವಂಥ ನಮ್ಮ ಈ ಭಾಗದ ಎಲ್ಲ ಆಸ್ಪಾಸಿನ ಮಕ್ಕಳು ಬಂದು ಕೂತಿದ್ದಾರೆ. ಅವರ ತಂದೆ ತಾಯಿಯರು ಬಂದಿದ್ದೀರಿ. ನಾವೆಲ್ಲರೂ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಸಲ್ಲಿಸುವ ಒಂದು ಗೌರವ ಅಂತಂದ್ರೆ ಮತ್ತೊಬ್ಬ ಸಂದೀಪ್ ಉನ್ನಿಕೃಷ್ಣನ್ ತರ ದೇಶದ ಒಳಗೆ ನಡೆದಂತ ಒಂದು ಈ ಆಕ್ರಮಣದಲ್ಲಿ ಪ್ರಾಣ ಕೊಡುವಂತ ಸ್ಥಿತಿ ಬರಬಾರ್ದು. ನಮ್ಮ ಬೆಂಗಳೂರನ್ನು ನಾವು ರಕ್ಷಣೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಬೇಕು. ನಮ್ಮ ಮಕ್ಕಳಿಗೆ ದೇಶಭಕ್ತಿಯ ಒಂದು
ಪ್ರೇರಣೆಯನ್ನು ಕೊಡುವಂಥ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳು ಇವತ್ತು ನಿರ್ಧಾರ ಮಾಡಬೇಕು. ನಮ್ಮ ದೇಶ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ಇದು ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವೆಲ್ಲವನ್ನ ನೆನಪು ಮಾಡಿಕೊಂಡು ನಮ್ಮ ಮನೆಯಲ್ಲಿ ಈ ವಿಚಾರವನ್ನು ಕಳಿಸ್ಕೊಡುವಂಥದ್ದು ಮಾಡಿದರೆ ಖಂಡಿತವಾಗಿ ಈ ದೇಶ ಸುಭದ್ರ ಆಗತ್ತೆ, ಭದ್ರ ಆಗತ್ತೆ. ನಮ್ಮ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಬೆಳೆಯುತ್ತೆ. ಅತ್ಯಂತ ಒಂದು ಒಳ್ಳೆಯ ವಿಚಾರವನ್ನು ಪ್ರಾರ್ಥನಾ ಶಾಲೆಯಲ್ಲಿ ಕಲಿಸ್ತಿದ್ದಾರೆ. ರವಿ ಬೆಳೆಗರು ಹೇಳಿದರು, ಸರ್ಕಾರದ ಸಹಾಯದ ಒಂದು ಅಗತ್ಯ ಇದೆ. ಇವತ್ತು ಶಿಕ್ಷಣವನ್ನು ಕೇವಲ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಖಾಸಗಿ ಸಂಸ್ಥೆಗಳು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಹೆಚ್ಚು ಹೆಚ್ಚು ಜನರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಯಾರು ಈ ರೀತಿಯ ಸಮಾಜ ಸೇವೆಗಾಗಿ, ಅದರಲ್ಲೂ ಹಿಂದುಳಿದ, ಅತಿ ಹಿಂದುಳಿದ, ಪರಿಷ್ಠ ಜಾತಿ, ಪರಿಷ್ಠ ವರ್ಗದ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಉಚಿತವಾಗಿ ನಾವು ಶಿಕ್ಷಣವನ್ನು ಕೊಡ್ತೀವಿ. ಸರ್ಕಾರ ಮಾಡಬೇಕಾದಂಥ ಕಾರ್ಯದಲ್ಲಿ ನಾವು ಒಂದು ನಮ್ಮ ಪಾಲುದಾರಿಕೆಯನ್ನು, ಸಮಾಜದ ಹೊಣೆಗಾರಿಕೆಯನ್ನು ಮಾಡ್ತೀವಿ ಅನ್ನುವಂಥ ಮುಂದೆ ಬರುವಂಥ ಇಂಥ ಶಾಲೆಗಳಿಗೆ ಖಂಡಿತ ಸರ್ಕಾರ ಅವರ ಪರವಾಗಿ ನಿಲ್ಲುತ್ತೆ ಅನ್ನುವಂಥ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ, ಖಂಡಿತ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ನಮ್ಮ ಎಲ್ಲ ಮಂತ್ರಿಮಂಡಲದ ಸದಸ್ಯರಿಗೆ ಇಂಥ ಶಾಲೆಗಳಿಗೆ ನಾವು ಸಹಾಯ ಹಸ್ತ ನೀಡಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಮನವರಿಕೆ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಮೇಜರ್ ಸಂದೀಪ್ ಉನ್ನಿಕೃಷ್ಣನವರ ತಂದೆ ತಾಯಿಗಳಿಗೆ ರವಿ ಬೆಳಗೆರೆ ಅವರೊಂದು ಭರವಸೆಯನ್ನು ಕೊಟ್ಟರು. ನಿಮ್ಮ ಮಗ ಇಲ್ಲದೆ ಹೋಗ್ಬೋದು, ಆದರೆ ನನ್ನ ಮಗ ನಿಮ್ಮ ಸೇವೆಗೆ ಸದಾ ಬದ್ಧನಿದ್ದಾನೆ. ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಸರ್ಕಾರದ ಪರವಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಯಾವುದೇ ಸಂಕಷ್ಟ ಬರಲಿ, ಯಾವುದೇ ತೊಂದರೆ ಆಗಲಿ, ಈ ಸರ್ಕಾರ ಕೂಡ ನಿಮ್ಮ ಸೇವೆಗೆ ಸದಾ ಸಿದ್ಧ ಇದೆ. ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ. ದೇಶಕ್ಕಾಗಿ ಮಡಿದಂಥ ಆ ಸಂದೀಪ್ ಉನ್ನಿಕೃಷ್ಣನವರ ಆತ್ಮಕ್ಕೆ ಖುಷಿಯಾಗುವ ರೀತಿಯಲ್ಲಿ ನಾವೆಲ್ಲರೂ ಮುಂದೆ ನಡ್ಕೋತೀವಿ. ನೀವು ಖಂಡಿತ ಒಬ್ಬಂಟಿಗರಲ್ಲ. ರಾಜ್ಯದ 5 ಕೋಟಿ ಜನ ಮತ್ತು ಈ ಸರ್ಕಾರ ಪೂರ್ತಿ ನಿಮ್ಮ ಜೊತೆಗಿದೆ ಅನ್ನುವಂಥ ಭಾವನೆಯನ್ನು ಹೇಳಿ, ಮತ್ತೊಂದು ಸಾರಿ ಪ್ರಾರ್ಥನಾ ಶಾಲೆಯ ಎಲ್ಲ ಮುಖ್ಯವಾಗಿ ಇವತ್ತು ಸ್ಮರಿಸಬೇಕಾದ್ದು ನಮ್ಮ ಟೀಚರ್ಸನ್ನು. ಬಹಳ ಕಷ್ಟಪಟ್ಟು ಇದನ್ನು ಕಲಿಸಬೇಕಾಗತ್ತೆ. ಅದೇ ರೀತಿ ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ಕೊಡಬೇಕಾಗತ್ತೆ. ಕೇವಲ ಆಟೋ ಚಟುವಟಿಕೆ ಅಲ್ಲ, SLCಯಲ್ಲಿ 100ಕ್ಕೆ 100 ಪ್ರತಿ ವರ್ಷ ನಮಗೆ ಬಂದಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇಂಥ ಒಂದು ಒಳ್ಳೆ ಶಾಲೆ ಖಂಡಿತ ನಮ್ಮ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಬೆಳಿಬೇಕು. ನಂದು ಒಂದೇ ಒಂದು ವಿನಂತಿ, ಬೇರೆ ಜಿಲ್ಲೆಯ ಬೇರೆ ಭಾಗದಲ್ಲಿ ಕೂಡ ಇಂಥ ಶಾಲೆಯ ಅಗತ್ಯ ಇದೆ. ಮುಖ್ಯವಾಗಿ ನಾನು ಮೈಸೂರಿನ ಉಸ್ತುವಾರಿ ಸಚಿವೆ. ಮೈಸೂರಿನ ಯಾವುದಾದ್ರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ರವಿ ಬೆಳಗೆರೆ ಅವರು ಇಂಥ ಒಂದು ಒಳ್ಳೆಯ ಶಾಲೆಯನ್ನು ಮಾಡಲಿಕ್ಕೆ ದಯಮಾಡಿ ಆಸಕ್ತಿಯನ್ನು ತೋರಿಸಬೇಕು. ಆ ಭಾಗದ ಜನರಿಗೆ ಇದು ಸಹಾಯ ಆಗಬೇಕನ್ನುವಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೆ ವಂದಿಸಿ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.